ಅದು ನಾನು ಉದ್ಯೋಗಕ್ಕೆ ಹೋದವಾಗ ನನಗೆ ಸಿಕ್ಕಿದ ಒಬ್ಬ ಸಹ ಉದ್ಯೋಗಿ. ಮಗನೇ ಶ್ರೀಮಂತ ಆಗ್ಬಿಟ್ಟೆ ಮನೆ. ಅವ್ರ ಮನೆಗೆ ಬಂದ್ರೆ ಬಹಳ ಸಂತೋಷ ಆಯ್ತು. ಒಂದು 4 ದಿನ ಮನೆಯಲ್ಲಿ ಇದ್ದು ಹೋಗಿ ಆಯ್ತು. ಮತ್ತೆ ನೀವು ಮತ್ತೆ ನೋವು ಮತ್ತೊಂದು ನೋಡ್ಕೊಂಡು ನೀವು ಮತ್ತೆ 15 ದಿನ ಇಲ್ಲದೆ ಅಂತಿದ್ರಿ. ನಾ ಮನೆಯಲ್ಲೇ ಇರ್ತೀನಾ? ನಾ ಮದುವೆ ಆಗ್ಬಿಟ್ಟೆ. ನೋಡಿ ನಿಮ್ ಮಗಳಿಗೆ ಎಷ್ಟು ಸಣ್ಣ ಪ್ರಾಯದ ಹುಡುಗ ಸಿಕ್ಕಿದ. ಅಮೃತ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ಹೀಗೆ ಹೇಳಿದ್ರೆ ಕೇಸರಿಬಾತ್ ಉಪ್ಪಿಟ್ಟು ಸಮಾನ. ಏನೋ ಹೇಳ್ತಾ ಇದ್ದಾರೆ. ಹಿರಿಯಣ್ಣನಾದವನು ತಂದೆಗೆ ಸಮಾನ. ನನಗೆ ತಂದೆಗೆ ಸಮಾನನಾಗಿರ್ತಾನೆ. ಇದೆಲ್ಲ ಜವಾಬ್ದಾರಿಯನ್ನು ಮದುವೆಯಲ್ಲಿ ಪೂರೈಸಿ ಬಿಟ್ಟಿದ್ದಾರೆ. ಒಳಗೆ ಹೋಗುವ ಅಯ್ಯೋ ಒಳ್ಳೆ ಅಳಿಯ ಮದುವೆ ಆದ ಮಗಳನ್ನ ಅತ್ತೆ ಬಂದು ಒಳಗೆ ಹೋಗುವ ಮಗಳಿಗಿಂತ ಊಟಕ್ಕೆ ಹೇಳಿದ್ದು ಅವ್ರ ಹತ್ರ. ಊಟಕ್ಕೆ ಮಗ ಇವರನ್ನ ನೋಡ್ಲಿಕ್ಕೆ ಮನೆಗೆಲ್ಲ ಜನ ಬರ್ತಾರೆ. ಅವ್ರನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕು. ಊಟದ ವ್ಯವಸ್ಥೆ ಆ ಕಡೆ ಉಂಟು. ಹಾಗಾಗಿ ಗಡಿಬಿಡಿ ಅಡಿಯ ಇನ್ನು ಕೆಲವರೆಲ್ಲ ಬರೋರು ಇದ್ದಾರಲ್ವಾ, ಸ್ವಲ್ಪ ಕಾಯಿ ಒಕ್ಕಡೆ ಒಳ್ಳೊಳ್ಳೆ ಬಂಗಾರ ಇರುವ ದೇವಸ್ಥಾನಕ್ಕೆ ಭದ್ರರಕ್ಷಣೆ ಇರುತ್ತೆ. ಹಾಗೆ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಏನಾದ್ರು ತೊಂದರೆ ಆಗಬಾರ್ದು ಅಂತ ಇದನ್ನು ಕಾಯ್ಲಿಕ್ಕೂ ಬಂದ್ಬಿಟ್ರೆ ಅಂತ ಶ್ರೇಷ್ಠರನ್ನ ನಾವು ಇಲ್ಲೆಲ್ಲ ವಹಿಸ್ಲಿಕ್ಕೆ ಹೋಗಬಾರ್ದು. ಮದುವೆಗೆ ಬಂದದ್ದು ಕ್ಷಮೆ ಇರ್ಲಿ. ನಾನೇ ಅಗತ್ಯವಾಗಿ ನಿಮ್ಗೆ ಹೇಳಿಕೆ ಕೊಡ್ಬೇಕಾಗಿತ್ತು ಅಲ್ಲ. ಈ ಮದುವೆಯ ಅವಸರದಲ್ಲಿ ಮರ್ತೇ ಹೋಯ್ತು. ಆದ್ರೂ ಬಂದ್ರಲ್ಲ ಸ್ವಾಮಿ. ಹೌದು, ಕರೆಗೆ ಬಂದಲ್ಲ. ಹೇಗೆ ಹೇಗುಂಟು ನಿಮ್ಮ ಗುಪ್ತಚರದ ದಳದ ವ್ಯವಹಾರ? ಅದ್ರ ಅಗತ್ಯವೇ ಇಲ್ಲ ಈಗ. ಯಾಕೆ ಬೇಕು? ಎಲ್ಲರೂ ಉದ್ಯೋಗವನ್ನು ನಿತ್ಯ ಮಾಡದೆ ಕಾಯ್ತಾ ಇರ್ತಾರೆ. ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀರಿ ಅಂತ ಕಾಣ್ತದಲ್ವಾ? ಎಲ್ಲರೂ ನಿಮ್ಮಾಗೆ ಅಲ್ಲ, ಕಾಯ್ತಾ ಇದ್ದಾರೆ. ಆವತ್ತೇ ಹೇಳಿದ್ದೆ, ಪವಿತ್ರವಾದಂತ ದೇವಸ್ಥಾನಕ್ಕೆ ನೀವು ಕಲಿಯುವುದಕ್ಕೆ ಬಂದದಾದ್ರೆ ಕಳ್ಳರೇ ಆಗ್ತೀರಿ ಅಂತ. ನಿಮ್ಮ ಘನಂದಾರಿ ಕೆಲಸ ಎಲ್ಲ ಮಹಾರಾಜರಿಗೆ ಗೊತ್ತಾಗಿದೆ. ದೇವರಿಗೆ ನಿಮ್ಮವರೇ ಕೇಳ್ತು, ನಮ್ಮವರೇ ಕೇಳ್ತೇವೆ. ಕೇಳಲಿಕ್ಕಿಲ್ಲ, ಯಾಕಂದ್ರೆ ಸರಿದವ್ ನೀವು ಅಂತ ಗೊತ್ತಾಗಿದೆ. ಹಾಗಾಗಿ ಮಹಾರಾಜರು ಆದಷ್ಟು ಬೇಗ ಎಳ್ಕೊಂಡು ಬರ್ಬೇಕು ಅವರಿಬ್ಬರು ಅಂತ ಹೇಳಿದ್ದಾರೆ. ನೀವಾಗಿ ಹೊಟ್ಟು ಬಂದ್ರು ಒಳ್ಳೆಯದು. ಇಲ್ಲಿ ಹೇಳ್ಕೊಂಡು ಹೋಗ್ಬೇಕಾಗ್ತಾ ಇದ್ರೆ ಸೇನಾಧಿಪತಿಗಳೇ, ನಡೀತಾ ಇರುವುದು ಮದುವೆ ಕಾರ್ಯಕ್ರಮ. ಈ ರೀತಿ ಎಲ್ಲ ಮಾತಾಡಿ ಮದುವೆ ಕಾರ್ಯಕ್ರಮ ಹಾಳು ಮಾಡೋದು ಬೇಡ. ಏನಿದ್ರು ನಾಳೆ ಮಾತಾಡಿ ಒಂದಿನ ಅವಕಾಶ ಮಾಡ್ಕೊಂಡು. ಅಲ್ಲ, ಈ ನಾಡಿನ ಸೇವೆ ಮಾಡಿದಂತಹ ಸೈನಿಕರು ನೀವು ಅಲ್ವಾ? ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ. ಆದ್ರೆ ಏನ್ ಮಾಡುವುದು? ಅಪ್ಪನಂತೆ ಮಗ, ತಾಯಿಯಂತೆ ಮಗಳು, ನಾಯಿಯಂತೆ ಬಾಲ. ಮಾನವೀಯ ಮಕ್ಕಳು ಉಂಟ ಹಾಗೆ ಮಾನ ಕಡಿತಾರೆ. ನೀವು ಏನೇನು ಮಾಡಿದ್ದೀರೋ ಅದೆಲ್ಲ ಮಗನಿಗೂ ಬಂದಿದೆ ಅಷ್ಟೇ. ಈಗ ಅನುಭವಿಸ್ಬೇಕೀಗ. ನೀವಂತ ಮಾತಾಡಬಾರ್ದು. ಏನಮ್ಮ ತಾಯಿ, ನೋಡ್ಲಿಕ್ಕೆ ಸ್ವಲ್ಪ ನನ್ನ ಮಗನ ಹಾಗೆ ಇದ್ದೀರಾ? ಪ್ರಾಯವು ನನ್ನ ಮಗನಷ್ಟೇ ಅಂತ ತಿಳ್ಕೊಳ್ತೇನೆ. ಹಾಗಾಗಿ ನಿಮ್ಮಲ್ಲಿ ದೊಡ್ಡವಳಾದ್ರೂ ಕೈ ಜೋಡಿಸಿ ಬೇಡಿಕೊಳ್ತೇನೆ. ಇದು ಊಟದ ವ್ಯವಸ್ಥೆ ಆ ಕಡೆ ಉಂಟು. ಮತ್ತೆ ಊಟ ಎಲ್ಲ ಮುಗಿಸಿ ಆಮೇಲೆ ಏನು ಅಂತ ಮಾತಾಡ್ಬೋದಿತ್ತೇನೋ. ನಾನು ನೀವು ಮತ್ತೆ ಬರುವಾಗೆಲ್ಲ ಹಾಗೆ ಬರಿಗೈಯಲ್ಲಿ ಬರುವರಲ್ಲ. ಅದು ನಿಮ್ಮನೆ ಬರುವಾಗ ಬರಿಗೈ ಬರುವುದಾ? ಉಡುಗೊರೆ ತಂದಿದ್ದೀರಿ ಕಾಣ್ತದೆ. ತಂದ್ರೆ ಕೊಟ್ಟಿದ್ರೆ ಒಳ್ಳೆ ಇತ್ತಲ್ಲ, ಊಟ ಮಾಡಿ ಹೊರಡ್ಬೋದು. ಉಡುಗೊರೆ ಖಂಡಿತವಾಗಿ ಉಡುಗೊರೆ ತಂದೇನೆ. ಹೌದೌದು, ಅದು ಕೊಡ್ಬೇಕು ಅಂತ ಬಂದದ್ದು. ಎಲ್ಲುಂಟು? ಉಂಟು ಕೊಡ್ತೇನೆ. ಹೇಳ್ಬೇಡ ಈಗ, ತೋರಿಸ್ಲಿಕ್ಕಿಲ್ಲ. ಮತ್ತೆ ಊಟ ಸುದ್ದಿ ಹೇಳಿದೆಯಲ್ಲ, ನಾವೆಲ್ಲ ಬದುಕುವುದಕ್ಕಾಗಿ ಊಟ ಮಾಡೋದು ಬಿಟ್ರೆ ಊಟಕ್ಕಾಗಿಯೇ ಬದುಕುವುದಲ್ಲ. ಗೊತ್ತಾಯ್ತಾ? ಏನು ಎಂತ ಈ ವಿಷಯ ಈ ವಿಷಯ